ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ವಿತ್ ಲೈವ್ ಆಗಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನೀವು ಕೂಡ ನಿಮ್ಮ ಮೊಬೈಲ್ ಇಂದಲೇ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಬಳಸ್ತಕ್ಕಂಥ ಬ್ರೌಸರ್ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ನೀವು ಬ್ರೌಸ್ ಮಾಡಿದ್ರೆ ಈ ರೀತಿ ನಿಮ್ಗೆ ಪೇಜ್ ಕಾಣಿಸುತ್ತೆ. ಈ ರೀತಿ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ. ಅದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ಹಲವಾರು ಆಪ್ಷನ್ಗಳು ನಿಮ್ಗೆ ಕಾಣಿಸ್ತವೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳು ಅಂತ ಇಲ್ಲಿ ಏನ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ 4 ಸ್ಟೆಪ್ಗಳು ಕಾಣಿಸ್ತವೆ. ಇಲ್ಲಿ ಕಳೆದ ವರ್ಷದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಈ ಒಂದು 3ನೇ ಆಪ್ಷನ್ ಏನ್ ಕಾಣ್ತಾ ಇದೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಅದನ್ನ ಸರಿಯಾಗಿ ಅವ್ರ ಸೈಬರ್ ಸೆಂಟರ್ ಅಲ್ಲಿ ಮಾಡದೇ ಇರೋ ಕಾರಣಕ್ಕೆ ಸಾಕಷ್ಟು ಜನರು ಈ ಒಂದು ಹುದ್ದೆಯಿಂದ ವಂಚಿತರಾಗಿದ್ರಿ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನೀವು ಕೂಡ ನಿಮ್ಮ ಮೊಬೈಲ್ ಅಲ್ಲೇ ಅರ್ಜಿ ಸಲ್ಲಿಸಿ. ಇಲ್ಲಿ 4 ಹಂತಗಳಿದಾವೆ. ಇಲ್ಲಿ 4 ಹಂತಗಳನ್ನ ಒನ್ ಬೈ ಒನ್ ನೀವು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ನಾನು ಅದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ಟೆಪ್ 1 ಅದರಲ್ಲಿ ನಿಮ್ಮ ಅರ್ಜಿ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಈ ರೀತಿ ಬಂದಾಗ ಇಲ್ಲಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಬರುತ್ತೆ. ಇಲ್ಲಿ ನೀವು ಯಾವ ಒಂದು ಜಿಲ್ಲೆ ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ ನೀವು ಅರ್ಜಿ ಸಲ್ಲಿಸ್ಲಿಕ್ಕೆ ಅರ್ಹರಾಗಿರ್ತೀರಿ. ಬೇರೆ ಜಿಲ್ಲೆಗೆ ಹೋಗಿ ನಾವು ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳಿದ್ರೆ ಬರೋದಿಲ್ಲ. ಅದು ನಿಮ್ಮ ತಾಲೂಕಲ್ಲೇ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಇಲ್ಲಿ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತಿದೆಯಲ್ಲ, ಅದರಲ್ಲಿ ನಿಮ್ಮ ಒಂದು ತಾಲೂಕನ್ನ ನೀವೇನ್ ಮಾಡ್ಕೋಬೇಕು, ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಅದೇ ರೀತಿ ನೋಟಿಫಿಕೇಶನ್ ನಂಬರ್ ಅಂತ ಬರ್ತಿದೆ ಇಲ್ಲಿ, ಅಧಿಸೂಚನೆ ಸಂಖ್ಯೆ ಅಂತೇಳಿ ಇಲ್ಲಿ ಸೆಲೆಕ್ಟ್ ಅಂತ ಹೊಡೆದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಇಲ್ಲಿ ತುಮಕೂರು ಗುಬ್ಬಿ ತಾಲೂಕು ಅಂಗನವಾಡಿ ವರ್ಕರ್ ಅಂತೇಳಿ ಫಸ್ಟ್ ಆಪ್ಷನ್. ಇದು ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕಿನ ಅಂಗನವಾಡಿ ಹೆಲ್ಪರ್ ಹುದ್ದೆಗಳಿಗೆ ಅಂತೇಳಿ ಇದು ನೋಟಿಫಿಕೇಶನ್ ನಂಬರ್ ಆಗಿರುತ್ತೆ. ಸೊ ನೀವು ಆ ವರ್ಕರ್ ಹುದ್ದೆಗೆ ಸಲ್ಲಿಸಿದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಹೆಲ್ಪರ್ ಹುದ್ದೆಗೆ ಆಗ್ತಿದ್ರೆ 2ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ಇಲ್ಲಿ ಬರುತ್ತೆ, ಅದು ಹೈಡ್ ಆಗುತ್ತೆ ಅಂಗನವಾಡಿ ವರ್ಕರ್ ಅಂತ. ಸೊ ಇಲ್ಲಿ ನಿಮ್ಮ ಕೆಟಗರಿಯನ್ನ ನೀವು ಚೂಸ್ ಮಾಡ್ಕೊಳ್ಬೇಕು. ಇತರರಾಗಿದ್ರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲ ನೀವು ಸ್ಕೆಡ್ಯೂಲ್ ಕಾಸ್ಟ್ ಅಲ್ಲಿ ಬರ್ತೀರಿ, ಪರಿಶಿಷ್ಟ ಜಾತಿಗೆ ಬರ್ತೀರಿ ಅಂದ್ರೆ ಈ ಒಂದು ಪರಿಶಿಷ್ಟ ಜಾತಿ ಇಲ್ಲಿ ಸ್ಕೆಡ್ಯೂಲ್ ಕಾಸ್ಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ರೆ ಸೊ ನೀವು ಇಲ್ಲಿ 3ನೇ ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದರ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಯಾವುದೇ RD ನಂಬರ್ ಅನ್ನ ನೀವು ಇಲ್ಲಿ ಹಾಕ್ತಕ್ಕಂತ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಸೊ SC ST ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ RD ನಂಬರ್ ಅನ್ನ ಕೇಳುತ್ತೆ. ಇಲ್ಲಿ RD ನಂಬರ್ ಅನ್ನ ಹಾಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ. ನೀವಲ್ಲಿ ಸಬ್ಮಿಟ್ ಕೊಟ್ಟಾದ್ಮೇಲೆ ಇನ್ನೊಮ್ಮೆ ಈ ರೀತಿ ಪೇಜ್ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ಪ್ಲೀಸ್ ಸೆಲೆಕ್ಟ್ ದ ವೇಕೆನ್ಸಿ ಆಸ್ ಪರ್ ಯುವರ್ ಚಾಯ್ಸ್ ಅಂತಿದೆ. ದಯವಿಟ್ಟು ನಿಮ್ಮ ಆಯ್ಕೆಯ ಪ್ರಕಾರ ಖಾಲಿ ಹುದ್ದೆಗಳನ್ನ ಆಯ್ಕೆ ಮಾಡಿ ಅಂತೇಳಿ ಕಾಣಿಸ್ತಾ ಇದೆ. ಇಲ್ಲಿ ಇಷ್ಟು ವೇಕೆನ್ಸಿ ಇದಾವೆ. ಸೊ ಇಷ್ಟು ವೇಕೆನ್ಸಿ ಇದಾವೆ, ನಿಮಗೆ ಯಾವ್ದು ಅಪ್ಲೈ ಆಗುತ್ತೋ ಸೊ ಅದನ್ನ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಲಾಸ್ಟ್ ಕಾಣಿಸ್ತಾ ಇದೆ ಖಾಲಿ ಸ್ಥಾನ ಆಯ್ಕೆ ಮಾಡಿ ಅಂತ ಇಲ್ಲಿ ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅದು ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ಪ್ರದೇಶ ಏರಿಯಾ ಅಂತ ಬರುತ್ತೆ, ಅರ್ಬನ್ ಅಂತ ಆಟೋಮೆಟಿಕ್ ತೆಗೆದುಕೊಂಡಿರುತ್ತೆ. ಗ್ರಾಮ ಪಂಚಾಯತಿ ಯಾವುದು, ಇಲ್ಲಿ ಕಂದಾಯ ಗ್ರಾಮ ಯಾವ್ದು, ನೀವು ವಿಲೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಅದಲ್ಲಿ ತೋರಿಸುತ್ತೆ. ಸೊ ನಂತರ ತಾಲೂಕು ಯಾವುದು ಇಲ್ಲಿ ಆಟೋಮೆಟಿಕ್ ತೆಗೆದುಕೊಂಡಿದೆ. ಇಲ್ಲಿ SSLC ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತೆ ನೇಮ್ ಅನ್ನು ಕೂಡ ನೀವು ಇಲ್ಲಿ ಏನ್ ಹಾಕೋಬೇಕು, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ನೇಮ್ ಅನ್ನ ಇಲ್ಲಿ ಹಾಕೊಳ್ರಿ. ಇಲ್ಲಿ ನಂತರ ಆಸ್ ಪರ್ ಯುವರ್ ಡೇಟ್ ಆಫ್ ಬರ್ತ್ SSLC ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ತೆರನಾಗಿ ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಕೂಡ ಇಲ್ಲಿ ಹಾಕೊಳ್ಬೇಕಾಗತ್ತೆ. ನೀವು ಡೇಟ್ ಆಫ್ ಇಯರ್ ಅನ್ನು ಹಾಕಿದ ನಂತರ ಅದು ಆಟೋಮೆಟಿಕ್ ಇಲ್ಲಿ ವರ್ಷ ಮತ್ತು ತಿಂಗಳು ತೆಗೆದುಕೊಳ್ಳುತ್ತೆ ಇಲ್ಲಿ ಅದು. ನಂತರ ಲಿಂಗ ಸ್ತ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಾಂದ್ರೆ ನೀವೇನಾದ್ರೂ ಟ್ರಾನ್ಸ್ಜೆಂಡರ್ ಆಗಿದ್ರೆ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ಅನ್ನು ಚೂಸ್ ಮಾಡ್ಕೊಳ್ಬಹುದು. ಇಬ್ರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಒಂದು ಹುದ್ದೆಗಳಿಗೆ. ನಂತರ SSLC ಅಲ್ಲಿ ಅಧ್ಯಯನ ಮಾಡಿದ ಭಾಷೆ ಯಾವುದು, ಪ್ರಥಮ ಭಾಷೆ ಯಾವುದು ನೀವು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ. ಮದರ್ ನೇಮ್, ಇಲ್ಲಿ ಮದರ್ ನೇಮ್ ಅಂತ ಕೇಳ್ತಾ ಇದೆಯಲ್ಲ, ಆ ಮದರ್ ನೇಮ್ ಅನ್ನು ಕೂಡ ನೀವು ಇಲ್ಲಿ ಹಾಕೋಬೇಕು. ಫಾದರ್ ನೇಮ್ ಆಸ್ ಪರ್ ಯುವರ್ ಡಾಕ್ಯುಮೆಂಟ್ಸ್ ಆದ್ರ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತೆನೆ ನೀವು ಹಾಕೊಳ್ಬೇಕು. ಇಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ವಿಳಾಸವನ್ನ ಇಲ್ಲಿ ಟೈಪ್ ಮಾಡ್ಕೊಳ್ರಿ. ನಂತರ ಸ್ಟೇಟ್ ಆಟೋಮೆಟಿಕ್ ಬಂದಿರುತ್ತೆ. ಅದೇ ರೀತಿಯಾಗಿ ಡಿಸ್ಟಿಕ್, ನೀವು ಯಾವ ಡಿಸ್ಟಿಕ್ ಗೆ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅದೇ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ, ನಿಮ್ಮ ಓನ್ ಡಿಸ್ಟಿಕ್ ಅನ್ನ. ನಂತರ ತಾಲೂಕು,
ನಿಮ್ಮ ಒಂದು ತಾಲೂಕನ್ನ ಎಂಟರ್ ಮಾಡಿ ಇಲ್ಲಿ ಪಿನ್ ಕೋಡ್ ಅನ್ನು ಕೂಡ ಇಲ್ಲಿ ಹಾಕೊಳ್ಬೇಕಾಗತ್ತೆ. ನೀವು ಇಲ್ಲಿ ಟೈಪ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ. ಇಲ್ಲಿ ಇಮೇಲ್, ನಿಮ್ಮ ಒಂದು ಮೇಲ್ ಅಡ್ರೆಸ್ ಅನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಿಕೊಳ್ಬೇಕು. ಇಲ್ಲಿ RD ಸಂಖ್ಯೆ, ಇಲ್ಲಿ RD ಸಂಖ್ಯೆಯನ್ನ ಹಾಕೊಳ್ರಿ ಇಲ್ಲಿ ನಿಮ್ಮ ಒಂದು ವಾಸಸ್ಥಳದ್ದು. ನಂತರ ಹಾಕೊಂಡ ನಂತರ ಇಲ್ಲಿ ಕೆಳಗೆ ನೀವ್ ಏನಾದ್ರೂ ಮೀಸಲಾತಿ ಕೋರ್ತಿದ್ರೆ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಒಂದ್ ವೇಳೆ ಯಾವ ಇಲ್ಲ ಅಂದ್ರೆ ಸುಮ್ನೆ ಹಾಗೆ ಬಿಟ್ಟು ಕೆಳಗೆ ಕಾಣಿಸ್ತಕ್ಕಂತಹ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮಾಡ್ಕೊಂಡ ನಂತರ ಪ್ರಿವ್ಯೂ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಏನು ಫಸ್ಟ್ ಹಂತದ್ದು ಪ್ರಿವ್ಯೂ ಆಗತ್ತೆ, ನೀವು ನೋಡ್ಕೊಳ್ಬಹುದು. ಎಲ್ಲ ಸರಿ ಇದ್ರೆ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಎಂಟರ್ ಮಾಡ್ರಿ ಇಲ್ಲಿ. ನಂತರ ಸೇವ್ ಚೇಂಜಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಇಲ್ಲಿ ಈ ರೀತಿಯ ಫಸ್ಟ್ ಸ್ಟೆಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅಪ್ಲಿಕೇಶನ್ ನಂಬರ್ ಅಂತ ಕಾಣಿಸುತ್ತೆ. ನಾವು ಪ್ರೊಸೀಡ್ ಟು ಸ್ಟೆಪ್ 2 ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಬರುತ್ತೆ. ಸೊ ಇಲ್ಲಿ ಮುಖಪುಟ ಪ್ರಿಂಟ್ ಅರ್ಜಿ ಮುದ್ರಿಸಿ ಅಂತ ಇದೆ. ಇಲ್ಲಿ ಸೆಕೆಂಡ್ ಸ್ಟೆಪ್ ಗೆ ಹೋಗಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೀವು ಇಲ್ಲಿ. ಸೊ ಇಲ್ಲಿ ಸೆಕೆಂಡ್ ಸ್ಟೆಪ್ ಈ ತರ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ನಿಮ್ಮ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಗಳು ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ID ಶೋ ಆಗುತ್ತೆ, ಅರ್ಜಿದಾರರ ಹೆಸರು ಬಂದಿರುತ್ತೆ, ಜನ್ಮ ದಿನಾಂಕ ಬಂದಿರುತ್ತೆ. ಸೊ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಕಾಣಿಸ್ತಾ ಇದೆಯಲ್ಲ, ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಸೇವ್ ಮಾಡಿರ್ತಕ್ಕಂಥ ಗ್ಯಾಲರಿಗೆ ಹೋಗಿರುತ್ತೆ, ಅದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ಅಪ್ಲೋಡ್ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಈ ರೀತಿಯಾಗಿ ಇಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ಅದೇ ರೀತಿಯಾಗಿ ಸೈನ್ ಕೂಡ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ಲೋಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ನಿಮ್ಮ ಸೈನ್ ಅಪ್ಲೋಡ್ ಆದ್ಮೇಲೆ ಇಲ್ಲಿ ಸೇವ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಈ ರೀತಿ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಸ್ಟೆಪ್ 2 ಕಂಪ್ಲೀಟೆಡ್, ಫೋಟೋ ಅಂಡ್ ಸಿಗ್ನೇಚರ್ ಅಪ್ಲೋಡೆಡ್, ನಾವು ಪ್ರೊಸೀಡ್ ಟು ಸ್ಟೆಪ್ 3 ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇ ಸೈನ್ ಟು ಕಂಪ್ಲೀಟ್ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೋಸೆಸ್ ಅಂತ ಬರ್ತಿದೆ. ಸೊ ಈ ಒಂದು ಮೂರನೇ ಸ್ಟೆಪ್ ಬಹಳಷ್ಟು ಗಂಭೀರವಾಗಿರುತ್ತೆ. ಸೊ ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಈ ಸೈನ್ ಅನ್ನು ಮಾಡುವುದು ಕಡ್ಡಾಯವಾಗಿರುತ್ತೆ. ಸೊ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ಅಪ್ಲಿಕೇಶನ್ ID ಅನ್ನ ಎಂಟರ್ ಮಾಡ್ಕೊಂಡು ಡೇಟ್ ಆಫ್ ಬರ್ತ್ ಹಾಕೊಂಡು ಸಬ್ಮಿಟ್ ಕೊಡ್ರಿ ಇಲ್ಲಿ. ಸೊ ಇಲ್ಲಿ ಡಿಜಿ ಲಾಕರ್ ಮೂಲಕ ನೀವು ಅಪ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಡಿಜಿ ಲಾಕರ್, ಇಲ್ಲಿ ನೀವು ಡಿಜಿ ಲಾಕರ್ ಗೆ ಸೈನ್ ಇನ್ ಆಗ್ಬೇಕಾಗತ್ತೆ. ಇದಕ್ಕೆ ಯಾವ ರೀತಿ ಡಿಜಿ ಲಾಕರ್ ಅನ್ನ ಓಪನ್ ಮಾಡ್ಕೊಳ್ಬೇಕಂತ ನಾನು ಈಗಾಗಲೇ ವಿಡಿಯೋ ಮಾಡಿದೀನಿ ಸಾಕಷ್ಟು. ನನ್ನ ಒಂದು ಚಾನಲ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಡಿಜಿ ಲಾಕರ್ ಮೂಲಕ ಇಲ್ಲಿ ಸೈನ್ ಇನ್ ಮಾಡ್ಕೊಳ್ರಿ ಇಲ್ಲಿ. ಸೊ ಇಲ್ಲಿ ಈ ರೀತಿ ಡಿಜಿ ಲಾಕರ್ ಗೆ ಸೈನ್ ಇನ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ. ನೀವು ಒಂದೊಂದಾಗಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬಹುದು ಇಲ್ಲಿ. ಸೊ ಅಲೌ ಅಂತ ಕೊಡ್ರಿ. ಇಲ್ಲಿ ಕೆಳಗೆ ರೀಡೈರೆಕ್ಟ್ ಬ್ಯಾಕ್ ಟು ರಿಕ್ವೆಸ್ಟರ್ ಅಂತಿದೆ, ಕಂಟಿನ್ಯೂ ಅಂತ ಕೊಡ್ರಿ. ಸೊ ಈ ರೀತಿಯಾಗಿ ನಿಮ್ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಡೈರೆಕ್ಟ್ ಆಗಿ ನೀವು ಡಿಜಿ ಲಾಕರ್ ಮೂಲಕ ಬಂದಾದ್ಮೇಲೆ ನಿಮಗೆ ಒಟ್ಟು 3 ಆಪ್ಷನ್ಗಳು ಕಾಣಿಸ್ತವೆ. ಸೊ ನೀವು ಡಿಜಿ ಲಾಕರ್ ಮೂಲಕ ಆದ್ರೂ ಮಾಡ್ಕೊಳ್ಬಹುದು, ಇಲ್ಲ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ SSLC ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು, PUC ಮಾಡಬೇಕು, ಅದೇ ರೀತಿ ಕಾಸ್ಟ್ ಮತ್ತು ರೆಸಿಡೆನ್ಷಿಯಲ್ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು ಒಂದೊಂದಾಗಿ. ಸೊ ಇಲ್ಲಿ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಈ ರೀತಿ ಬರಬೇಕು ಎಲ್ಲ ಡಾಕ್ಯುಮೆಂಟ್. ಇಷ್ಟು ಪ್ರೊಸೆಸ್ ನೀವು ಡಾಕ್ಯುಮೆಂಟ್ ಗಳನ್ನ ಮ್ಯಾನ್ಯುವಲಿ ಅಪ್ಲೋಡ್ ಮಾಡಿರ್ತೀರ. ಇಲ್ಲಿ ಈ ರೀತಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕಾಣಿಸ್ಬೇಕು. ಇಲ್ಲಿ ಇಷ್ಟು ಮಾಡಿದಾದ್ಮೇಲೆ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ಕಂಟಿನ್ಯೂ ಫಾರ್ ಇ ಸೈನಿಂಗ್ ಅಂತಿದೆಯಲ್ಲ ಅದನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು. ಸೊ ಇಲ್ಲಿ ಅಪ್ಲೋಡ್ ಮಾಡೋಕಿನ ಮುಂಚೆ ಎಲ್ಲಾ ದಾಖಲೆಗಳು ಅಟೆಸ್ಟೆಡ್ ಆಗಿರಬೇಕು, ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಎಲ್ಲಾ ಅಭ್ಯರ್ಥಿಗಳು. ಸೊ ಇಲ್ಲಿ ಈ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ವ್ಯೂ PDF ಅಂತ ಬರುತ್ತೆ, ಪ್ರೊಸೀಡ್ ಟು ಇ ಸೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಆಫ್ಟರ್ ಇ ಸೈನ್ ದಿಸ್ ಡಾಕ್ಯುಮೆಂಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಪ್ಡೇಟ್ ಯುವರ್ ಡಾಟಾ ಅಂತ ಬರುತ್ತೆ. ಅಂದ್ರೆ ಈ ಸೈನ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಎಡಿಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇನ್ನೊಂದು ಟೈಮ್ ನೀವೆಲ್ಲ ಚೆಕ್ ಮಾಡ್ಕೊಂಡೆ ಈ ಸೈನ್ ಅನ್ನ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನಿಮ್ಮ ಒಂದು ಆನ್ಲೈನ್ ಅರ್ಜಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ನಿಮ್ಗೆ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಅಂಗನವಾಡಿಯ ವರ್ಕರ್ ಅಥವಾ ಹೆಲ್ಪರ್ ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವ ಮಾಹಿತಿ ಇದಾಗಿತ್ತು. ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.